ಹೀಗೆ ಯಾರನ್ನಾದರೂ ಕೇಳಿ ನೋಡಿ, ನಿಮಗೆ ಇಷ್ಟವಾದಂತಹ ಜೀವನದ ಘಟ್ಟ ಯಾವುದು ಅಂತೇಳಿ ಹೇಳಿ. ಎಲ್ಲರ ಉತ್ತರ ಕೂಡ ಬಾಲ್ಯ ಅಂತೇಳಿ ಹೇಳಿಯೇ ಬರ್ತದೆ, ಅದು 101%. ಸೊ ನಾನು ಕೂಡ ನನ್ನ ಬಾಲ್ಯವನ್ನು ತುಂಬ ಖುಷಿಯಿಂದ ಪ್ರೀತಿಯಿಂದ ನನ್ನ ಗೆಳೆಯರ ಸಂಗಡಿಗರ ನನ್ನ ಕಸಿನ್ಸ್ ಜೊತೆ ಕಳೆದದ್ದು ಕಾಸರಗೋಡು ಜಿಲ್ಲೆಯ ಬಳ್ಳಂಬಟ್ಟು ಅನ್ನುವಂಥ ಊರಿನಲ್ಲಿ. ಇದು ನನ್ನ ಅಜ್ಜನ ಮನೆ. ಸೊ ಎವ್ರಿ ರಜೆಗೆ, ಸ್ಪೆಷಲಿ ದಸರಾ ರಜೆ ಇರ್ಬೋದು, ಅದೇ ರೀತಿ ಬೇಸಿಗೆ ರಜೆ ಇರ್ಬೋದು, ಎಲ್ಲಿ ಅಂತೇಳಿ ಹೇಳಿ ನಾವು ಅಮ್ಮನ ಹತ್ರ ಕೇಳ್ತಾನೆ ಇರಲಿಲ್ಲ, ಅಮ್ಮ ಈ ಸರಿಯ ಎಲ್ಲಿಗೆ ಹೋಗೋದು ರಜೆಗೆ ಅಂತೇಳಿ ಹೇಳಿ. ನಮಗೆ ಬೇರೆ ಕಡೆ ಹೋಗಲಿಕ್ಕೆ ಮನಸ್ಸು ಕೂಡ ಇರ್ತಾ ಇರಲಿಲ್ಲ. ಪ್ರತಿ ರಜೆಗೆ ಖಂಡಿತವಾಗಿಯೂ ನಾವು ಬಳ್ಳಂಬಟ್ಟು ಅನ್ನುವಂಥ ಒಂದು ಈ ಸ್ಥಳಕ್ಕೆ ಬರ್ತಾ ಇದ್ದೇವೆ. ಇದು ಶಾಸ್ತಾರ ಸ್ವಾಮಿಯನ್ನು ಪೂಜಿಸುವಂತಹ ಒಂದು ಪೈ ಕುಟುಂಬದವರ ಅಂಥೇಳಿ ಹೇಳಿದರೆ ಅಣ್ಣ ತಮ್ಮಂದಿರು, ಅವರದೊಂದು ಫ್ಯಾಮಿಲಿ ಇದ್ದಂತಹ ಒಂದು ಕುಗ್ರಾಮ ಅಂತೇಳಿ ಹೇಳ್ಬೋದು. ಸೊ ನನ್ನ ಜನ್ಮಸ್ಥಳ ಕೂಡ ಇದೇ ಪ್ಲೇಸ್, ಬಳ್ಳಂಬಟ್ಟಿನ ಮನೆಯಲ್ಲೇ ನಾನು ಜನ್ಮ ತಾಳಿದ್ದು. ಸೊ ಹಾಗೆ ಇರ್ಬೋದು ಏನೋ, ಎಂಥದೋ ಒಂದು ಭಾವನಾತ್ಮಕ ಕನೆಕ್ಷನ್ ನನಗೆ ಇಲ್ಲಿ. ನಾವೆಲ್ಲರೂ ಕೂಡ ತುಂಬ ಜನ ಕಸಿನ್ಸ್ ಇಲ್ಲಿ ಈ ಒಂದು ಪ್ಲೇಸಿನಲ್ಲಿ ಕೂಡಿ ಆಡಿದ್ದೇವೆ, ಬೆಳೆದಿದ್ದೇವೆ, ಅಜ್ಜಿ ಮಾಡಿದಂತಹ ತಿಂಡಿಯನ್ನು ಸವಿದಿದ್ದೇವೆ. ಅಜ್ಜನ ಜೊತೆ ಚಕ್ಕುಲಿ, ಲಡ್ಡು, ಹಪ್ಪಳ, ಸಂಡಿಗೆ ಅಂತೇಳಿ ಹೇಳಿ ಸೇರಿ ಅವರ ಜೊತೆ ನಾವು ಅವರಿಗೆ ಹೆಲ್ಪ್ ಮಾಡಿದ್ದೇವೆ. ಎಷ್ಟೋ ಆಟಗಳನ್ನು ನಾವು ಆಡಿದ್ದೇವೆ, ಗಣಿತ ಆಟಗಳು ಲೆಕ್ಕಕ್ಕೆ ಇಲ್ಲದಷ್ಟು. ಸೊ ಇಷ್ಟೆಲ್ಲ ನಮಗೆ ಒಂದು ಮೆಮೊರೀಸ್ಗಳನ್ನು ಕೊಟ್ಟಂಥ ನಮ್ಮ ಹಳ್ಳಿಯನ್ನು ಹೇಗೆ ತಾನೇ ಮರೀಲಿಕ್ಕೆ ಸಾಧ್ಯ ಅಲ್ವಾ. ಸೊ ಪ್ರತಿ ಜನವರಿಯಲ್ಲಿ ನಾನು ಏನೇ ಜವಾಬ್ದಾರಿ ಇರಲಿ, ಏನೇ ಕೆಲಸಗಳಿರಲಿ, ಅದನ್ನೆಲ್ಲ ಬದಿಗೊತ್ತಿ ಖಂಡಿತವಾಗಿಯೂ ಬರುವಂತಹ ಒಂದು ಸ್ಥಳ ಅಂತೇಳಿ ಹೇಳಿದರೆ ಬಳ್ಳಂಬಟ್ಟು. ಸೊ ಇದೇ ನನ್ನ ಅಜ್ಜನ ಮನೆ. ಆದರೆ ಈಗ ಬೇಸರದ ವಿಷಯ ಏನಪ್ಪ ಅಂತೇಳಿ ಹೇಳಿದರೆ, ಇಲ್ಲಿ ಅಜ್ಜ ಇಲ್ಲ, ನನ್ನ ಅಜ್ಜಿ ಇಲ್ಲ. ಅದೇ ರೀತಿ ನಮ್ಮ ಇಲ್ಲಿ ಯಾರೆಲ್ಲ ಇರ್ತಿದ್ರೆ, ನನ್ನ ಮಾಮ ಇರ್ಬೋದು, ಮಾಮಿ ಇರ್ಬೋದು, ಮಕ್ಕಳಿರ್ಬೋದು, ಯಾರು ಕೂಡ ಇಲ್ಲ. ಈಗ ಎಲ್ಲರೂ ಕೂಡ ನಗರದ ಹತ್ರ ಮೈಗ್ರೇಟ್ ಆಗಿದ್ದಾರೆ. ಮಾತ್ರ ಅಲ್ಲ, ಇಲ್ಲಿ ನಾವು ಬರಬೇಕು ಅಂತೇಳಿ ಹೇಳಿದರೆ ನೀರಿನಿಂದ ಹಿಡಿದದ್ದು, ತಿಂಡಿಯಿಂದ ಹಿಡಿದದ್ದು, ಅಡುಗೆಯಿಂದ, ಅಕ್ಕಿಯಿಂದ, ಅದು ಏನೇನೆಲ್ಲ ಹಾಸಲಿಕ್ಕೆ, ಹೊದಿಲಿಕ್ಕೆ, ಬಟ್ಟೆ, ಪ್ರತಿ ಒಂದು A to Z, ಒಂದು ಹೊಸ ಮನೆ ಅಂತೇಳಿ ಹೇಳಿ ಮಾಡುವಾಗ ಏನೆಲ್ಲ ಬೇಕಾ ಎಲ್ಲ ವಸ್ತುಗಳನ್ನು ನಾವು ತೊಗೊಂಡು ಬರಬೇಕು. ಇಲ್ಲಿಗೆ ಏನೇನೂ ಇಲ್ಲ. ಆದರೂ ಕೂಡ ಇಲ್ಲಿ ಒಂದಿದೆ, ಅದು ಏನಂತೇಳಿ ಹೇಳಿದರೆ ಒಂದು ಖುಷಿ. ನಮ್ಮವರು ಒಂದು ಕರೆದು ಕೇಳ್ತಾರೆ, ಹೇಗಿದ್ದಿ, ಏನು ಎತ್ತ ಅಂತೇಳಿ ಹೇಳಿ. ನಾವು ಬಾಲ್ಯದಲ್ಲಿರುವಾಗ ಇದ್ದಂತಹ ನಮ್ಮ ಎಲ್ಲ ನೆರೆಕರೆಯವರು ಕೆಲವೊಂದು ಜನ ಇದ್ದಾರೆ. ಮಾತ್ರ ಅಲ್ಲ, ನಾವು ಇಲ್ಲಿ ಕೂತು ನಾವು ಆಡಿದಂತಹ, ಮಲಗಿದಂತಹ, ನಾವು ಇದ್ದಂಥ ಈ ಒಂದು ಸ್ಥಳವನ್ನು ಮತ್ತೊಮ್ಮೆ ಮೆಲುಕು ಹಾಕುವಂಥ ಒಂದು ಅದ್ಭುತ ಅವಕಾಶ ನಮಗೆ ಸಿಗೋದು ಮಕರ ಸಂಕ್ರಾಂತಿಯ ಸಮಯದಲ್ಲಿ. ಸೊ ಇಲ್ಲಿ ಈ ಸಂದರ್ಭದಲ್ಲಿ ಇದು ನಮ್ಮ ದೇವರ ಕೋಣೆಯಾಗಿತ್ತು. ಇಲ್ಲಿ ಕೂತ್ಕೊಂಡು ನಾವು ಗಂಟೆಗಟ್ಟಲೆ ಭಜನೆಯನ್ನು ಕೂಡ ಮಾಡ್ತಾ ಇದ್ದೆವು. ಈಗ ಮಕ್ಕಳು ಬಂದು ಆಟಕ್ಕೆ ಸ್ಟಾರ್ಟ್ ಮಾಡಿದರು. ನನ್ನ ಅಕ್ಕನ ಮಗಳು, ಅದೇ ರೀತಿ ತಮ್ಮನ ಮಕ್ಕಳು. ಇಲ್ಲಿ ವಾಶ್ರೂಮ್, ಬಾತ್ರೂಮ್ ಎಲ್ಲ ಇರ್ತಾಯಿತ್ತು. ಈಗೆಲ್ಲವೂ ಕೂಡ ಪಾಳು ಬಿದ್ದಿದೆ. ಜನ ಇದ್ದರೆ ಯಾವುದೇ ಒಂದು ಸ್ಥಳ ಇರಲಿ, ಮನೆ ಇರಲಿ, ಎಲ್ಲವೂ ಒಂದು ಚೆನ್ನಾಗಿ ಉಳಿಯುವಂಥದ್ದು. ಇಲ್ಲ ಅಂತೇಳಿ ಹೇಳಿದರೆ ಇದೇ ರೀತಿ ಆಗ್ತದೆ. ನಾವು ವರ್ಷಕ್ಕೆ ಈ ಮನೆ ಓಪನ್ ಆಗೋದು ಬರೀ 2 ದಿನ, ಅದು ಮಕರ ಸಂಕ್ರಾಂತಿಯ ದಿನದಲ್ಲಿ. ಸೊ ಕಾರ್ಕಳದಿಂದ ನಾವು, ಬೊಂಬಾಯಿಂದ ಮಾಮ, ಅದೇ ರೀತಿ ಬ್ಯಾಂಗ್ಳೂರಿಂದ ನನ್ನ ಕಸಿನ್ಸ್, ಹುಬ್ಬಳ್ಳಿ ಧಾರವಾಡದಿಂದ, ಅದೇ ರೀತಿ ಬಾಂಬೆಯಿಂದ ನನ್ನ ಮಾಮ, ಕೆಲವರು ಇಲ್ಲಿ ನಾವು ಸೇರ್ತೇವೆ ಖಂಡಿತವಾಗಿಯೂ. ಸೊ ಇಲ್ಲಿ ನಾನು ಬರುವಾಗ ನಾಯಕರು ಅಂತೇಳಿ ಹೇಳಿದ್ದಾರೆ. ನಾವು ಇಳಿದು ನಡೆದು ಬರ್ತೇವಲ್ಲ, ಅಲ್ಲಿ ಸ್ಟಾರ್ಟಿಂಗ್ ಮನೆ ಅವರದು. ಅವರು ಇಲ್ಲಿ ವರ್ಷಂಪ್ರತಿ ಮಕರ ಸಂಕ್ರಾಂತಿಗೆ ಬಿಲ್ವ ಪತ್ರೆಯನ್ನು ತೆಗಿಲಿಕ್ಕೆ ಬರ್ತಾರಂತೆ. ನಮಸ್ತೆ. ಇವತ್ತು ನಾವು ನನ್ನ ಅಜ್ಜನ ಮನೆಗೆ ಬಂದಿದ್ದೇವೆ. ನಾವೆಲ್ಲರೂ ಅಜ್ಜನ ಪುಳ್ಳಿಯಂದಿರು, ಇವರು ಮರಿ ಪುಳ್ಳಿಯಂದಿರು. ಸೊ ಎಲ್ಲರೂ ಕೂಡ ಇವತ್ತು ಮಕರ ಸಂಕ್ರಾಂತಿಗೆ ಇಲ್ಲಿ ಶಾಸ್ತಾರ ಸ್ವಾಮಿ ದೇವಸ್ಥಾನ ಉಂಟು. ಆ ಒಂದು ದೇವಸ್ಥಾನದಲ್ಲಿ ಮಕರ ಸಂಕ್ರಾಂತಿಯನ್ನು ತುಂಬ ವಿಜೃಂಭಣೆಯಿಂದ ಆಚರಿಸ್ತಾರೆ. ಅದರ ಸಲುವಾಗಿ ಬಂದಿದ್ದೇವೆ. ಸೊ ಈಗ ನಾವು ಸಂಜೆ ಆಗ್ತಾ ಬಂತು. ನನ್ನ ಮಾಮನ ಮಗಳು ಪವಿತ್ರ ಅಂತೇಳಿ ಹೇಳಿ, ಅದೇ ರೀತಿ ನನ್ನ ಇಲ್ಲಿ ಹಿಂದೆ ವಿಶಾಖ, ಇವಳು ನನ್ನ ತಮ್ಮನ ಹೆಂಡತಿ, ಅದೇ ರೀತಿ ನನ್ನ ಅಕ್ಕನ ಮಗಳು, ಅದೇ ರೀತಿ ನನ್ನ ತಮ್ಮನ ಮಕ್ಕಳು, ಇಬ್ಬರು ಟ್ವಿನ್ಸ್, ಅವರು ಮುಂದೆ ಹೋಗ್ತಿದ್ದಾರೆ. ಈಗ ನಾವು ಈ ಬಾಳೆ ಎಲೆಯನ್ನು ತರಲಿಕ್ಕೆ ಹೊರಟಿದ್ದೇವೆ ಮನೆಯಿಂದ. ನೋಡ್ಬೋದು, ಇದು ಗ್ರಾಮ ಅಲ್ಲ, ಗ್ರಾಮದಲ್ಲಿ ಕುಗ್ರಾಮ ಅಂತೇಳಿ ಹೇಳ್ಬೋದು. ಆದರೆ ನಮಗೆ ವರ್ಷ ಇಡೀ ಇಲ್ಲಿಗೆ ಬರಲಿಕ್ಕೆ ನಾವು ಕಾದು ಕೂತ್ಕೊಳ್ಳೋದು, ಅಷ್ಟು ನಮಗೆ ಇಷ್ಟದ ಒಂದು ಪ್ಲೇಸ್. ಬನ್ನಿ, ನಿಮಗೆ ತೋರಿಸ್ತೇನೆ ದಾರಿಯನ್ನು.
ಸೊ ಕದಳಿ ವನದ ಹತ್ರ ನಮ್ಮ ಪ್ರಯಾಣ ಸಾಗ್ತಾ ಇದೆ. ಈ ಗದ್ದೆ ಉಂಟಲ್ವ, ಇಲ್ಲಿ ನಾವು ಆಡದ ಆಟಗಳೇ ಇಲ್ಲ. ಮುಟ್ಟಾಟ, ಕಲ್ಲಾಟ, ಸೊಪ್ಪಾಟ, ಮರಕೋತಿ ಆಟ, ಅದೇ ರೀತಿ ಕಳ್ಳ ಪೊಲೀಸ್ ಆಟ, ಸೊಪ್ಪಾಟ, ವಿಷಾಮೃತ, ಎಂತೆಂಥ ಆಟಗಳನ್ನೆಲ್ಲ ಆಡಿದ್ದೆವು. ಈಗ ಯಾವುದೂ ಇಲ್ಲ. ಅದೇ ರೀತಿ ಈಗಿನ ಮಕ್ಕಳಿಗೆ ಮೊಬೈಲ್ ಒಂದು ಇದ್ದರೆ ಎಂಥ ಆಟಗಳು ಬೇಕಾಗಿಲ್ಲ. ಈ ಅಜ್ಜನ ಮನೆಯಲ್ಲಿ ಬಾಕಿ ದಿನದಲ್ಲಿ ಭತ್ತವನ್ನು ಬೆಳೀತಾ ಇದ್ರು. ಅದು ಬಿಟ್ಟರೆ ತರಕಾರಿಯನ್ನು, ಬೆಂಡೆ, ಅದೇ ರೀತಿ ತೊಂಡೆಕಾಯಿ ಇರ್ಬೋದು, ಮೆಣಸಿರ್ಬೋದು, ಟೊಮ್ಯಾಟೊಗಳನ್ನು, ಅಲಸಂಡೆ ಇದನ್ನೆಲ್ಲ ಬೆಳೀತಾ ಇದ್ರು. ಬಾಕಿ ಸಮಯದಲ್ಲಿ ಇಲ್ಲಿ ಮಕ್ಕಳೆಲ್ಲ ನಾವು ಆಟ ಆಡಿಕೊಳ್ತಾ ಇದ್ದೆವು. ಸೊ ಈಗ ನಾನು ಎಲೆಗಳನ್ನು ತೆಗಿಲಿಕ್ಕೆ ಬಂದಿದ್ದೇನೆ. ಇದು ನಮಗೆ ಇವತ್ತಿನ ನಾವು ಬಾಕಿ ಸಮಯದಲ್ಲಿ ಅನ್ನಪ್ರಸಾದ ಎಲ್ಲ ಇದೆ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ. ಅದನ್ನು ಬಿಟ್ಟರೆ ಒಂದು ಬೆಳಗಿನ ಉಪಹಾರ ಇರ್ಬೋದು ಅಥವಾ ರಾತ್ರಿ ಗಂಜಿ ಮಕ್ಕಳಿಗೆ ಇರ್ಬೋದು. ಅದಕ್ಕೆಲ್ಲ ನಮಗೆ ಒಂದು ಪ್ಲೇಟ್ಸ್ ಬದಲು ನಾವು ಪ್ಲೇಟ್ಸ್ ಎಲ್ಲ ಯೂಸ್ ಆ್ಯಂಡ್ ಥ್ರೋ ಇರ್ಬೋದು, ಸ್ಟೀಲ್ ಇರ್ಬೋದು, ಅಥವಾ ಬೇರೆ ಬೇರೆ ಇದನ್ನು ನಾವು ಯೂಸ್ ಮಾಡಿಯೇ ಮಾಡ್ತೇವೆ ನಮ್ಮ ನಗರಗಳಲ್ಲಿ. ಆದರೆ ಇಲ್ಲಿ ಬಂದಾಗ ಮಾತ್ರ ಈ ಬಾಳೆ ಎಲೆಯಲ್ಲಿ ಊಟ ಮಾಡಲಿಕ್ಕೆ ಒಂದು ಅವಕಾಶವನ್ನು ಸಿಗುವಂಥದ್ದು. ಸೊ ಅದನ್ನೆಲ್ಲ ತೆಗೆದು ಎಲ್ಲವೂ ಒಮ್ಮೆಲ್ಲರೂ ಒಂದು ರೆಸ್ಟ್ ತಗೊಂಡು ರೆಡಿಯಾಗಿ ನಾವು ಫಸ್ಟ್ ಡೇ ಮಕರ ಸಂಕ್ರಾಂತಿಗೆ ಇಲ್ಲಿ ಬಂದಿದ್ದೇವೆ. ಸೊ ನಾವಿಲ್ಲಿ ಬರುವಂಥ ಉದ್ದೇಶ ಅಂತೇಳಿ ಹೇಳಿದರೆ ಮಕರ ಸಂಕ್ರಾಂತಿಯನ್ನು ಅಟೆಂಡ್ ಆಗಲಿಕ್ಕೆ, ಆ ಮೂಲಕ ನಮ್ಮೆಲ್ಲ ಒಂದು ಜನರನ್ನು ಭೇಟಿಯಾಗಲಿಕ್ಕೆ. ಸೊ ಬಂದಾಗ ಇಲ್ಲಿ ತೋರಣವನ್ನು ಮಾಡ್ತಾಯಿದ್ರು. ಇಲ್ಲಿ ಎಲ್ಲ ನಮ್ಮ ಕಸಿನ್ಸ್ಗಳು, ನಮ್ಮ ಜನರು ಎಲ್ಲರೂ ಕೂಡ ಇರ್ತಾರೆ. ಬಂದ ಹಾಗೆ ಹೇಗಿದ್ದಿ, ಎಷ್ಟು ದಿನ ಆಯಿತು ಬಂದು, ಏನು ಮಾಡಿಕೊಂಡಿದ್ದೀರಿ, ಅದೇ ರೀತಿ ಬರುವಾಗ ಪ್ರಯಾಣ ನಿಮ್ಮದು ಹೇಗಿತ್ತು, ಅದೇ ರೀತಿ ಹೀಗೆಲ್ಲ ಎಷ್ಟು ದಿನ ಇದ್ದೀರಿ, ಯಾರ್ಯಾರು ಬಂದಿದ್ದೀರಿ, ಇದನ್ನೆಲ್ಲ ಜನರೆಲ್ಲ ಕರೆದೆಲ್ಲ ಕೇಳ್ತಾರೆ. ನಮಗೆ ತುಂಬ ಖುಷಿ ಅಂತೇಳಿ ಹೇಳಿ ಅನ್ನಿಸ್ತದೆ. ಇದು ನಾವು ಕಣ್ತುಂಬಿಕೊಳ್ಳುವಂತಹ ಒಂದು ಸ್ಥಳ, ಶಾಸ್ತಾರ ಸ್ವಾಮಿಯ ದೇವಸ್ಥಾನ. ಇಲ್ಲಿ ಇವತ್ತು ಫಸ್ಟ್ ಡೇ ಅಲ್ವಾ, ಇಲ್ಲಿ ತೋರಣಗಳನ್ನೆಲ್ಲ ಕಟ್ತಾ ಇದ್ದಾರೆ. ಮಾತ್ರ ಅಲ್ಲ, ಇವತ್ತು ಇಲ್ಲಿ ಬೇರೆ ಬೇರೆ ಭಜನಾ ಮಂಡಳಿಗಳು ಕೂಡ ಬರಲಿಕ್ಕಿದೆ. 2 ಭಜನಾ ಮಂಡಳಿಗಳ ಭಜನೆ ಕೂಡ ಇದೆ. ನಾನು ಕೂಡ ಒಂದೆರಡು ಹಾಡುಗಳನ್ನು ಹಾಡಿದೆ. ಸೊ ಅದರ ನಂತರ ಇಲ್ಲಿ ಬರುವಾಗ ನನಗೆ ಒಂದು ಸ್ವಲ್ಪ ಈ ಸಾರಿ ಖುಷಿ ಆಯಿತು. ಯಾಕಂತೇಳಿ ಹೇಳಿದರೆ, ನಿನ್ನ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ನಾವು ಅದನ್ನು ನೋಡ್ತೇವೆ, ಚೆನ್ನಾಗಿದೆ ಅಂತೇಳಿ ಹೇಳಿ ಈ ಬಾರಿ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಮಾಡಿ ಆದಮೇಲೆ ಯಾರು ಈ ರೀತಿ ಹೇಳಿರಲಿಲ್ಲ. ಸೊ ಈ ಸಾರಿ ನನಗೊಂದು ಕೆಲವೊಂದು ಜನ ಹೇಳಿದರು, ಖುಷಿಯಾಯಿತು. ಸೊ ಜನ ಚಾನಲನ್ನು ನೋಡ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ ಒಂದು ಸ್ವಲ್ಪ ಖಂಡಿತ ಖುಷಿ ಆಯಿತು ಮನಸ್ಸಿನೊಳಗೆ. ಅದರ ನಂತರ ನಾವು ಇಲ್ಲಿ ಬರುವಂಥ ಒಂದು ಮೇನ್ ಉದ್ದೇಶ ಏನಪ್ಪ ಅಂತೇಳಿ ಹೇಳಿದರೆ, ಆ ದಿನಕ್ಕೆ ಅದೇ ರೀತಿ ನೆಕ್ಸ್ಟ್ ಡೇ ಮಕರ ಸಂಕ್ರಾಂತಿಗೆ ವೆಜಿಟೇಬಲ್ಸನ್ನು ಕಟ್ ಮಾಡುವಂಥದ್ದು. ಅದೊಂದು ಅಮೋಘ ಕೆಲಸ. ಎಲ್ಲರೂ ಕೂಡ ಜೊತೆಯಲ್ಲಿ ಕೂತು ಮಾಡ್ತಾರೆ, ಹಿರಿಯರು, ಕಿರಿಯರು, ಅದೇ ರೀತಿ ಎಲ್ಲ ಸಮುದಾಯದವರು ಜೊತೆಗೆ ಸೇರಿ ಇದನ್ನು ಕಟ್ ಮಾಡ್ತೇವೆ. ಸೊ ಕುಂಬಳಕಾಯಿ ಇರ್ಬೋದು, ಬಟಾಟೆ ಇರ್ಬೋದು, ಬಾಳೆಕಾಯಿ ಇರ್ಬೋದು, ಅದೇ ರೀತಿ ಕೇನೆ, ಸುವರ್ಣಗೆಡ್ಡೆ, ಬೆಂಡೆ, ತೊಂಡೆ, ಬಾಳೆ, ಹಲಸು ಎಲ್ಲ ನೀವು ಏನೇನೆಲ್ಲ ಹೇಳ್ತೀರಾ, ಹೌದು ಅದು ಎಲ್ಲವೂ ಇತ್ತು ಇಲ್ಲಿ ಕಟ್ ಮಾಡಲಿಕ್ಕೆ. ಬಟ್ ಖುಷಿ ಆಗ್ತದೆ ಹೀಗೆ ಪರಸ್ಪರ ಮಾತಾಡ್ತೇವೆ. ಯಾಕಂತೇಳಿ ಹೇಳಿದ್ರೆ ಅವ್ರು ಯಾವತ್ತೂ ಸಿಗೋದು, ನಮ್ಮ ಅಕ್ಕಪಕ್ಕ ಕೂತವರು ನಾವು ಯಾವತ್ತೂ ನೋಡಿ. ಇದು ನನ್ನ ಪಕ್ಕದಲ್ಲಿ ಕೂತಿದ್ರಳಲ್ಲ, ಇವಳು ನನ್ನ ಕಸಿನ್ ಪವಿತ್ರ ಅಂಥೇಳಿ, ಅವಳು ಇರುವಂಥದ್ದು ಧಾರವಾಡದಲ್ಲಿ. ಅದರ ನಂತರ ತುಂಬ ಜನ ಎಲ್ಲ ನಾವೆಲ್ಲ ಸಿಗ್ತೇವೆ. ಇದು ಸ್ಟಾರ್ಟಿಂಗ್ ಸೀನ್ಸ್ ಅಷ್ಟೇ. ಅದರ ನಂತರ 20-30 ಜನ ಲೈನಲ್ಲಿ ಕೂತು ಈ ವೆಜಿಟೇಬಲ್ಸನ್ನು ಕೊರಿಯುವಂಥ ಒಂದು ಸೀನ್ ಏನಿದೆ ಅದನ್ನು ನೋಡಲಿಕ್ಕೆ ಭಾರಿ ಖುಷಿ ಅಂತೇಳಿ ಹೇಳಿ ಅನ್ನಿಸ್ತದೆ. ಭಾರಿ ಖುಷಿ ಆಗ್ತದೆ ಆಯಿತಾ ಮನಸ್ಸಿಗೆ. ಈ ಎಲ್ಲ ಒಂದು ವಿಷಯಗಳನ್ನು ಸವಿಯುವಂಥದ್ದು, ನೋಡುವಂಥದ್ದು, ಇದೆಲ್ಲವೂ ಸಾಧ್ಯವಾಗುವಂಥದ್ದು ನಮಗೆ ಮಕರ ಸಂಕ್ರಾಂತಿಯ ಸಮಯದಲ್ಲಿ. ಸೊ ಇವತ್ತಿನ ದಿನ ಇಲ್ಲಿ ನಾವು ಫಸ್ಟ್ ಡೇ, ಇದು ಮಕರ ಸಂಕ್ರಾಂತಿದು 3 ದಿನ ಕೂಡ ಎಲ್ಲ ಒಂದು ಸಣ್ಣ ವೀಡಿಯೋಸ್ಗಳಲ್ಲಿ ತೆಗೆದಿದ್ದೇನೆ. ಅದರ 3 ದಿನವೂ ಕೂಡ ನಾನು ಮಕರ ಸಂಕ್ರಾಂತಿ ಡೇ 1, ಡೇ 2, ಡೇ 3 ಹೀಗೆ ಒಂದು ವಿಡಿಯೋ ಮಾಡುವ ಅಂತೇಳಿ ಹೇಳಿ ಎಣಿಸಿದ್ದೇನೆ. ಸೊ ಈಗ ನೀವು ನೋಡ್ತಾ ಇರುವಂಥದ್ದು ಡೇ 1ನ ವಿಡಿಯೋ. ಸೊ ನಮಗೆ ಒಂದೇ ರೀತಿ ಈ ಆಲೂಗಡ್ಡೆಗಳನ್ನೇ ಹಾಕಿದ್ರು. ಅದನ್ನೇ ಕಟ್ ಮಾಡಿ ಆದಮೇಲೆ, ಇವರು ನನ್ನ ತಮ್ಮನ ಮಕ್ಕಳು, ಸೊ ಕಟ್ ಮಾಡಿ ಆದ ಮೇಲೆ ನಾವು
ಬೆಂಡೆಕಾಯಿಯನ್ನು ಅದೇ ರೀತಿ ಕುಂಬಳಕಾಯಿಯನ್ನು ಕೂಡ ನಾವು ಕಟ್ ಮಾಡಿದ್ದೆವು. ಅದರ ನಂತರ ಕಾಲು ನೋವಾಗುವಾಗ ಮತ್ತೆ ಪುನಃ ನೆಕ್ಸ್ಟ್ ಜನರು ರೆಡಿ ಇದ್ದಾರೆ. ಇದೆಲ್ಲ ಏನಂತೇಳಿ ಹೇಳಿದರೆ ದೇವರಿಗೆ ಒಂದು ನಾವು ಸೇವೆಯನ್ನು ಮಾಡುವಂಥದ್ದು. ಸೊ ಎಲ್ಲರೂ ಕೂಡ ಇಲ್ಲಿ ಬಂದದ್ದು ತನು ಮನ ಧನಗಳಿಂದ ದೇವರಿಗೊಂದು ಸೇವೆ ಮಾಡಬೇಕು ಅಂತೇಳಿ ಹೇಳಿ ತನ್ನಿಂದ ಆದಷ್ಟು. ಸೊ ಈ ಒಂದು ಅಡಕೆಯ ಹಾಳೆಯಲ್ಲಿ ಈ ವೆಜಿಟೇಬಲ್ಸನ್ನೆಲ್ಲ ಕೊರೆದು ಅದರಲ್ಲೆಲ್ಲ ಹಾಕ್ತಾಯಿದ್ರು. ಸೊ 2 ಭಜನಾ ಮಂಡಳಿಗಳು ಇತ್ತು. ಭಜನಾ ಮಂಡಳಿಗಳ ಭಜನೆ ಎಲ್ಲ ಆದ ಮೇಲೆ ದೇವರ ಪೂಜೆ ಆಯಿತು. ದೇವರ ಪೂಜೆ ಆಗುವಾಗ ಸುಮಾರು ಒಂದು 10-10:15 ಸಮಯ ಆಗಿದೆ. ಅದರ ನಂತರ ದೇವರ ಪೂಜೆಯನ್ನಾಗಿ ಭೋಜನದ ವ್ಯವಸ್ಥೆಯನ್ನು ಮಾಡಿದರು. ಶಾಸ್ತಾರ ಸ್ವಾಮಿಯ ದೇವಸ್ಥಾನ ಅದೆಷ್ಟೋ ವರ್ಷಗಳಿಂದ ಎಲ್ಲರೂ ಕೂಡ ಈ ದೇವಸ್ಥಾನವನ್ನು ನಂಬಿ ಇದನ್ನು ಮುಂದುವರಿಸ್ತಾ ಬರ್ತಾ ಇದ್ದಾರೆ. ಸೊ ಫಸ್ಟಿಗೆ ಏನಂತೇಳಿ ಹೇಳಿದರೆ ಅವಲಕ್ಕಿಯನ್ನು ಕೊಡ್ತಾರೆ, ಸಿಹಿ ಅವಲಕ್ಕಿಯನ್ನು. ಅದರ ನಂತರ ಊಟವನ್ನು ಬಡಿಸ್ತಾರೆ. ಸೊ ನಾವು ಕೂಡ ಈ ಒಂದು ಅನ್ನಪ್ರಸಾದವನ್ನು ಸ್ವೀಕರಿಸಿದೆವು. ಇವತ್ತು 2 ರೀತಿಯ ಪಾಯಸ ಕೂಡ ಇತ್ತು. ಸೊ ಎಲ್ಲರೂ ಕೂಡ ಒಂದು ಎಂಥ ಖುಷಿ ಎಲ್ಲರ ಮುಖದಲ್ಲಿ. ಸೊ ಇಲ್ಲಿಗೆ ಮಕರ ಸಂಕ್ರಾಂತಿಯ ಡೇ 1 ಮುಗೀತು. ಸೊ ಇವತ್ತು ನಾವು ಬಂದು ಇಲ್ಲಿ ಭಜನೆಯನ್ನು ಮಾಡಿದೆವು. ಅದರ ನಂತರ ತರಕಾರಿಯನ್ನು ಕಟ್ ಮಾಡಿದೆವು ದೇವರ ಸೇವೆ ಅಂತೇಳಿ ಹೇಳಿ. ಅದರ ನಂತರ ಒಂದು ಭರ್ಜರಿ ಭೋಜನವೂ ಕೂಡ ಆಯಿತು. ಅನ್ನಪ್ರಸಾದ 2 ರೀತಿಯ ಪಾಯಸ ಕೂಡ ಇತ್ತು. ಸೊ ಒಳ್ಳೆಯದಾಗೆ ಆಯಿತು ಇವತ್ತು. ಸೊ ಇನ್ನು ನಾಳೆ ಇದೆ ಮೇನ್ ಮಕರ ಸಂಕ್ರಾಂತಿ. ಸೊ ಸಿಗೋಣ ನಾಳೆ ಎಲ್ಲರೂ. ಸೊ ಶುಭರಾತ್ರಿ, ಗುಡ್ ನೈಟ್, ಬಾಯ್ ಬಾಯ್.